ನಮಸ್ಕಾರ ಸ್ನೇಹಿತರೆ, ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಹೊಸ ಅಡುಗೆಯನ್ನು ಮಾಡೋದನ್ನು ತೋರ್ಸಕ್ಕೆ ಬಂದಿದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ, ಹಿಂದಿನ ದಿವಸ ಮಾಡಿದ ಕೋಸಂಬರಿ ಇರುತ್ತಲ್ಲ, ಅದನ್ನು ವೇಸ್ಟ್ ಮಾಡೋದು ಬೇಡ, ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಸೊ ಹಾಗಾಗಿ ಅದರಲ್ಲಿ ನಾನು ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ನಿನ್ನೆ ಕೋಸಂಬರಿಗೆ ಹೆಸರುಬೇಳೆ ಮತ್ತು ಸ್ವಲ್ಪ ಕಡಲೆಬೇಳೆ ಮತ್ತು ಸೌತೆಕಾಯಿ, ತೆಂಗಿನಕಾಯಿ ಎಲ್ಲ ಹಾಕಿದ್ದೀವಿ. ಇದಕ್ಕೆ ಇದು ಉಳಿದಿರುತ್ತೆ. ಇದನ್ನು ನಾವು ಇಟ್ಕೊಂಡು ಅದು ಒಂದು ರುಚಿಯಾದಂತಹ ದೋಸೆಯನ್ನು ಮಾಡ್ಬೋದು. ಅದಕ್ಕೆ ನೋಡಿ, ನಾನು ಮುಕ್ಕಾಲು ಪಾವನಷ್ಟು ಅಕ್ಕಿಯನ್ನು ನಾನು ನೆನೆಸ್ಕೊಂಡಿದ್ದೆ, ದೋಸೆ ಅಕ್ಕಿನ. ಅದನ್ನು ರಾತ್ರಿ ನೆನೆಸ್ಕೊಂಡಿದ್ದೀನಿ. ಇದನ್ನು ದಿಢೀರ್ ಅಂತಲೇ ಮಾಡ್ಬೋದು. ದೋಸೆ ನೆನೆಸ್ಕೊಂಡಿದ್ದೆ. ಈಗ ಇದನ್ನು ನಾನು ಎರಡನ್ನೂ ಸೇರಿಸಿ ಒಂದು ಸ್ವಲ್ಪ ಉಪ್ಪು ಹಾಕಿ ನಾನು ರುಬ್ಕೊಂಡ್ರೆ ಸೂಪರಾದಂಥ ರುಚಿಯಾದಂತಹ ದೋಸೆ ಆಗುತ್ತೆ ಸ್ನೇಹಿತರೆ. ಇದು ಕಾಯಿ ಎಲ್ಲ ಬಿದ್ದಿರುತ್ತಲ್ಲ, ಹಾಗಾಗಿ ರುಚಿ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಕಾಯಿ ಚಟ್ನಿ ಜೊತೆ ತಿನ್ಬೋದು. ಯಾವುದಾದ್ರೂ ಗೊಜ್ಜು ಕೂಡ ಮಾಡ್ಕೋಬೋದು. ದೋಸೆ ಅಂತೂ ತುಂಬ ಚೆನ್ನಾಗಿ ಎದ್ದೇಳುತ್ತೆ. ಎಷ್ಟು ಚೆನ್ನಾಗಾಗುತ್ತೆ ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ. ನೋಡಿ, ಇವಾಗ ಇದನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಕಲ್ಲುಪ್ಪನ್ನು ಉಪಯೋಗಿಸಿದ್ರೆ ಒಳ್ಳೆಯದು ಸ್ನೇಹಿತರೆ. ಆದಷ್ಟು ನೀವು ಅದನ್ನೇ ಉಪಯೋಗಿಸೋಕ್ಕೆ ಶುರು ಮಾಡಿ. ನೋಡಿ ಸ್ನೇಹಿತರೆ, ಈಗ ನಾನು ದೋಸೆ ಹಿಟ್ಟು ರುಬ್ಕೊಂಡಿದ್ದೀನಿ. ಈ ಹದಕ್ಕೆ ರುಬ್ಕೊಳ್ಳಿ, ನೈಸಾಗಿ ಚೆನ್ನಾಗಿ ಬರುತ್ತೆ. ನೀವು ಈ ಥರ ರುಬ್ಕೊಂಡು ಇದನ್ನು ನಾವು ಒಂದು 10 ನಿಮಿಷ ನೆನೆಯೋಕ್ಕೆ ಬಿಡೋಣ. ಅದಾದಮೇಲೆ ನಾವು ದೋಸೆ ಮಾಡೋಣ. ಆ ದೋಸೆ ಮಾಡೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡೋರಂತೆ ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಈಗ ಒಂದು ಕಾಯಿ ಇಟ್ಟಿದ್ದೀನಿ. ಇದು ಕಾಯಿದೆ, ಇದಕ್ಕೆ ನೀರು ಸಿಗುತ್ತೆ, ಇದು ಕಾದಿದೆ ಅಂತ ಗೊತ್ತಾಗುತ್ತೆ. ನೋಡಿ, ಸರ್ರಂತ ಸೌಂಡ್ ಬರುತ್ತೆ. ಇವಾಗ ನಾವು ರುಬ್ಬಿಟ್ಕೊಂಡ್ವಲ್ಲ, ಅದನ್ನು ದೋಸೆ ಮಾಡೋಣ. ನೋಡಿ, ಎಷ್ಟು ತೆಳು ಬೇಕಾದರೂ ನೀವು ಮಾಡ್ಬೋದು. ತುಂಬ ತೆಳು ಬರುತ್ತೆ. ಇದ್ರ ಮೇಲಿಂದ ಒಂದು ಚಮಚ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಹಾಕಿ ಇದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ನೋಡಿ, ನೀವು ನೋಡ್ತಾ ಇದ್ದೀರಾ, ಆಗಲೇ ದೋಸೆ ಎದ್ಕೊಂಡು ಬಂದುಬಿಟ್ಟಿದೆ. ನೋಡಿ, 2 ನಿಮಿಷ ಅದು ಬೇಗ ಬಂದುಬಿಡುತ್ತೆ. ನೋಡಿ, ಎಷ್ಟು ತೆಳುವಾಗಿದೆ, ಕಾಣಿಸ್ತಾ ಇದೆಯಾ? ನೋಡಿ ಎಷ್ಟು ತೆಳುವಾಗಿದೆ. ನೀವೇನು ಇದಕ್ಕೆ ಎಣ್ಣೆ ಜಾಸ್ತಿ ಹಾಕೋದು ಬೇಡ, ಯಾಕೆಂದರೆ ಇದರಲ್ಲೇ ಕಾಯಿನ ಅಂಶ ಇರುತ್ತೆ. ಕಾಯಿ ಎಲ್ಲ ಕೋಸಂಬರಿಗೆ ಹಾಕಿರೋದ್ರಿಂದ, ಅದು ಇರೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಎಷ್ಟು ತೆಳುವಾಗಿ ಬಂದಿದೆ. ಈ ಥರ ನೀವು ನೋಡಿ, ಒಬ್ಬರು 7 ರಿಂದ 8 ದೋಸೆ ಬೇಕಾದರೂ ತಿನ್ಬಿಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಸ್ನೇಹಿತರೆ, ಚೆನ್ನಾಗಿರುತ್ತೆ. ನೋಡಿ, ಇದ್ರ ಜೊತೆಗೆ ನಾನು ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಅಷ್ಟು ಚೆನ್ನಾಗಿ ಇವಾಗ ಬ್ರೌನ್ ಕಲರು ಬಂದಿದೆ. ತುಂಬ ಚೆನ್ನಾಗಿದೆ, ತುಂಬ ತೆಳುವಾದ ದೋಸೆ. ನೋಡಿ, ಈಗ ತುಂಬ ತೆಳುವಾದ ರುಚಿಯಾದ ದೋಸೆ ರೆಡಿ ಆಯಿತು. ಇದಕ್ಕೆ ನಾನು ಕಾಯಿ ಚಟ್ನಿ, ಕೊತ್ತಂಬರಿ ಎಲ್ಲ ಹಾಕಿ ಮಾಡಿಟ್ಟಿದ್ದೀನಿ, ಚಟ್ನಿ ಮಾಡಿದ್ದೀನಿ. ಚಟ್ನಿ ಜೊತೆ ತಿನ್ಬೋದು, ಅಥವಾ ಚಟ್ನಿ ಪುಡಿ ಜೊತೆ ತಿನ್ಬೋದು, ಮತ್ತು ಗೊಜ್ಜು ಅಥವಾ ಸಾಂಬಾರು ಯಾವುದ್ರ ಜೊತೆಗೆ ಬೇಕಾದ್ರೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ನೀವು ಮಾಡ್ತೀರಲ್ವಾ? ಖಂಡಿತ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮಗೆ ನನ್ನ ವೀಡಿಯೋಸ್ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನೀವು ಮಾಡೋ ಒಂದು ಕಮೆಂಟಿಂದ ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ. ದಯವಿಟ್ಟು ಕಮೆಂಟ್ ಮಾಡಿ. ನೀವು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.